ಸರ್ ಇದೇನು ಸರ್ ಇದು ಸಖತ್ತಾಗಿದೆ. ಇದು ಕಬ್ಬಿನ ಜ್ಯೂಸ್ ಕೊಡೋದು ಸರ್ ಇದು. ಓಕೆ ಅದ್ಭುತವಾಗಿ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸರ್. ಕಾಪಾಡ್ಬೇಕಲ್ಲ ನೇಚರ್ ಇದ್ದಾಗೆ ರೆಸಾರ್ಟ್ಗೆ ಒಂದು ಕಡೆ. ಈ ಕಡೆ ಹೋದ್ರೆ ಊಟದ್ದು ಬಫೆ ಕ್ಯಾಫೆಟೇರಿಯಾ ಅಂತಾರೆ. ಈ ಕಡೆ ಹೋದ್ರೆ ಪಾರ್ಕಿಂಗ್ ಇದೆ ಸರ್. ಪಾರ್ಕಿಂಗ್ ಇದೆಯಾ? ಈ ಕಡೆ ಹೋದ್ರೆ ಆಕ್ಟಿವಿಟೀಸ್. ಟ್ರಯಲ್ ಪ್ಲೀಸ್. ಟಕಫರ್ ಆಡ್ಬೋದು, ಕ್ರಿಕೆಟ್, ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋ ಬಾಲ್ ಇಷ್ಟೆಲ್ಲ ಆಡ್ಬೋದು ಸರ್. ಇದು ಕಿಡ್ಸ್ ಪ್ಲೇ ಏರಿಯಾ ಸರ್. ಓಕೆ. ಆ ಪಕ್ಕದಲ್ಲಿರೋದು ಪಕ್ಷಿ ಇದು. ಓಕೆ. ಇಂಡೋರ್ ಗೇಮ್ ಏನೇನಿದೆ ಸರ್? ಸರ್ ಟೇಬಲ್ ಟೆನ್ನಿಸ್ ಇದೆ, ಚೆಸ್ ಇದೆ, ಕ್ಯಾರಮ್ ಇದೆ, ಆರ್ಚರಿ ಇದೆ ಸರ್. ಪ್ಲಸ್ ATV ಬೈಕ್ ಒಂದಿದೆ ಸರ್. ಹೌದಾ? ಪ್ರೈವೇಟ್ ಆಗಿ ನಿಮಗೆ ಸಿಟ್ ಔಟ್ ತೋರಿಸ್ತೀನಿ. ಬಲ್ಕ್ ಆಗಿ ಬಂದ್ರೆ 15-20 ಜನ ಬಂದಾಗ ಕೂತ್ಕೊಂಡು ಪಾರ್ಟಿ ಮಾಡಕ್ಕೆ ಪ್ಲೇಸ್ ಇದೆ. ಮಾವಿನ ಹಣ್ಣು ಜೂಮ್ ಮಾಡಿ ಸರ್, ನೋಡಿದ್ರೆ ತಿನ್ನಕ್ಕೆ ಮನ್ಸಾಗಬೇಕು ಆ ತರ ಮಾವಿನ ಹಣ್ಣಿದೆ. ಎಲ್ಲ ಇದೆ ಅಲ್ಲ? ಸರ್ ಇದು ನೋಡಿ ಲೋ ರೋಪ್ ಆಕ್ಟಿವಿಟೀಸ್. ಈ ತರ ಮೆಟ್ಟಲು ಹತ್ಕೊಂಡು ಬರ್ತಾ ಇರ್ಬೇಕು ಸರ್. ಇದು ಹೈ ರೋಪ್ ಆಕ್ಟಿವಿಟೀಸ್ ಸರ್. ನೆಟ್ ಗ್ಲಾಮಿಂಗ್ ಇಂದ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಲಾಸ್ಟ್ ಡೆಡ್ ಎಂಡ್ ಕಾಣ್ತಾ ಇದೆಯಲ್ಲ ಸರ್, ಅಲ್ಲಿವರೆಗೂ ಇದೆ ಸರ್. ಇದು ಜಿಪ್ ಸೈಕ್ಲಿಂಗ್ ಅಂತ ಇದು. ಹಾ, ಇದು ಕೂತ್ಕೊಂಡು ತಳ್ಕೊಂತ ಹೋಗ್ಬೇಕು, ಅಲ್ಲಿವರೆಗೂ ಡೆಡ್ ಎಂಡ್ ಇದೆ ಸರ್. ಇಲ್ಲಿ ಜಿಪ್ ಲೈನ್ ಇದೆ, ದೊಡ್ಡದಾಗಿದೆ, ತೋರಿಸ್ತೀನಿ. ಬಟ್ ನೈಟ್ ಅಂತೂ ನೋಡಕ್ ಸಖತ್ತಾಗಿರುತ್ತೆ ನಮ್ಮ ರೆಸಾರ್ಟ್. ಇದೆಲ್ಲ ಹೈಲ್ಯಾಂಡು ಸರ್. ನಾವು ಅನ್ಕೊಂಡಿದ್ದಕ್ಕಿಂತ ಬೇರೆ ರೆಸಾರ್ಟ್ಸ್ಗಿಂತ ಚೆನ್ನಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಓನರ್ ಚೆನ್ನಾಗಿದ್ದಾರೆ. ಇಲ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಮತ್ತೆ ಕೇಳಿದ್ನ ರಿಕ್ವೆಸ್ಟ್ನ ಮಾಡ್ಕೊಡ್ತಾರೆ. ಅಲ್ಲ ನೀನು ಆಡಿದ್ದೆಲ್ಲ ಹೇಳಿ ಅವ್ರಿಗೆ ಹೊಟ್ಟೆ ಉರ್ಸಲ್ವಾ? ಇಲ್ಲ ಇಲ್ವಾ? ನೀನು ಚೆನ್ನಾಗಿತ್ತಾ? ಹೇಗೆ ಅನ್ಸುತ್ತೆ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಫ್ರೀ ಆಗಿದೆ, ಫ್ರೀಡಮ್ ಆಗಿದೆ. ಸುತ್ತಮುತ್ತ ಫುಲ್ಲು ಗ್ರೀನರಿ ಇರೋದ್ರಿಂದ ತುಂಬಾ ಫೀಲ್ ಫ್ರೀ ಇತ್ತು. ಅಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಬನ್ನಿ, ಹೆಡನ್ ಐಲ್ಯಾಂಡ್ ರೆಸಾರ್ಟ್ ತೋರಿಸ್ತಾ ಇದ್ದೀವಿ ಇವತ್ತು. ಕನಕ್ಪುರಲ್ಲೇ ಒನ್ ಆಫ್ ದ ಚಿಕ್ಕ ರೆಸಾರ್ಟ್ ಆದ್ರೂ ಬೆಸ್ಟ್ ರೆಸಾರ್ಟ್ ಇದೆ. ಓಕೆ, ಬನ್ನಿ ಒಳಗಡೆ ತೋರಿಸ್ತೀನಿ. ಏನೇನಿದೆ ಅಂತ ತೋರಿಸ್ತೀರಾ? ಎಲ್ಲ ಆಕ್ಟಿವಿಟೀಸ್ ಇಟ್ಕೊಂತೀವಿ, DJ, ಫುಡ್ ಮಾತ್ರ A1 ಇದೆ. ಓಕೆ, ಆಮೇಲೆ ರೂಮ್ಸ್ ಎಲ್ಲ ಹೇಗಿದೆ ಸರ್? ರೂಮ್ಸ್ ಎಲ್ಲ ಫುಲ್ ಹೈಜೆನಿಕ್ ಆಗಿದೆ. 4 ಶೇರಿಂಗ್, ಕಪಲ್ ರೂಮು, ಕಾರ್ಪೊರೇಟ್ ಇವೆಂಟ್ ಬಂದ್ರು ಇರುತ್ತೆ, ಅಂಡ್ ಫ್ಯಾಮಿಲಿಗೂ ಇದೆ. ಓಕೆ, ನಡೀರಿ ಸರ್. ನೋಡಿ, ಇದೆ ಹಿಡನ್ ಐಲ್ಯಾಂಡ್ ಕನಕಪುರ ರೋಡಲ್ಲಿದೆ. ಬನ್ನಿ, ಎಲ್ಲಿದೆ ಏನಿದೆ ಅಂತೇಳಿ ನಮ್ಮ ಮ್ಯಾನೇಜರ್, ಇನ್ನೊಂದ್ಸರಿ ತಮ್ಮ ಹೆಸರು ಹೇಳಿ ಸರ್. ಅರವಿಂದ್ ಅಂತ ನನ್ನ ಹೆಸರು. ಅರವಿಂದ್ ಸರ್ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಫುಲ್ಲು ಈ ಇಡೀ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಈ ಹಿಡನ್ ಐಲ್ಯಾಂಡ್ ನ ಒಂದು ಟೂರ್ ಮಾಡಿ ತೋರಿಸ್ತೀವಿ. ಸರ್ ನಡೀರಿ ಸರ್. ಬನ್ನಿ ಸರ್. ಸಕ್ಕತ್ತಾಗಿದೆಲ್ಲ ಸರ್, ಗ್ರೀನರಿ. ಏನ್ ಸರ್ ಈ ತರ ಮಾಡಿದಿರಿ? ಬೆಂಗಳೂರಲ್ಲಿ ಎಲ್ಲೂ ಗ್ರೀನರಿನೇ ಇಲ್ವಲ್ಲ ಸರ್, ಸಕ್ಕತ್ತಾಗಿ ಮಾಡಿದಿರಿ ಸರ್. ಸರ್ ಇದೇನು ಸರ್ ಇದು ಸಕ್ಕತ್ತಾಗಿದೆ? ಇದು ಕಬ್ಬಿನ ಜ್ಯೂಸ್ ಕೊಡೋದು ಸರ್ ಇದು. ಓಕೆ, ಕಬ್ಬಿನ ಜ್ಯೂಸ್. ಕಬ್ಬಿನ ಜ್ಯೂಸ್ ಗಾಣ ಅಂತಾರಲ್ಲ, ಹೌದು. ಅದು ಕಬ್ಬು ಹಾಕಿದ್ರೆ ಇಲ್ಲಿಂದ ಜ್ಯೂಸ್ ಬರ್ತಿತ್ತು. ಮಾಡ್ತೀರಾ ಅದು? ಇಲ್ಲ, ಅದು ಮುಂಚೆ ಇತ್ತು, ಈಗ ಸ್ವಲ್ಪ ವರ್ಕ್ ಅಲ್ಲಿ ಇದೆ. ಓಕೆ, ಸ್ಟಾರ್ಟ್ ಮಾಡೋದೈತೆ ಅದು. ಹೌದ್ರಾ? ಓಕೆ, ತುಂಬಾ ಅದ್ಭುತವಾಗಿದೆ ಸರ್. ಒಂದು ಎಣ್ಣೆ ಗಾಣ ನೋಡಿರಲ್ಲ ಎಷ್ಟೋ ಜನ, ನೀವು ಕಬ್ಬಿಂದು ಗಾಣ ಮಾಡಿದಿರಿ, ಅದ್ಭುತವಾಗಿದೆ. ನಡೀರಿ ಸರ್. ಇದೆಲ್ಲ ರೂಮ್ಸ್ ಅಲ್ಲ? ಆ ಕಡೆ ಎಲ್ಲ ರೂಮ್ಸ್ ಇದೆ ಅದು. ಓಕೆ, ಮತ್ತೆ ಮೇಲೆ ಇದೆ. ಬನ್ನಿ ತೋರಿಸ್ತೀನಿ, ಬನ್ನಿ ಮುಂದೆ. ಓಕೆ, ಫಸ್ಟ್ ರೆಸಾರ್ಟ್ ತೋರಿಸ್ಬಿಡ್ತೀರಾ? ಅದ್ಭುತವಾಗಿ ಮಾಡಿದಿರಿ ಸರ್. ಥ್ಯಾಂಕ್ ಯು ಸರ್. ಕಾಪಾಡ್ಬೇಕಲ್ಲ ನೇಚರ್ ಇದ್ದಾಗೆ ರೆಸಾರ್ಟ್ಗೆ ಒಂದು ಕಡೆ. ಹೌದು ಸರ್. ಎತ್ತಿನ ಗಾಡಿದು ಚಕ್ರ ಎಲ್ಲ ಹಾಕ್ಬಿಟ್ಟಿದ್ದೀರಿ ಸರ್. ಇದು ರೆಸಾರ್ಟ್ ಅಂದ್ಮೇಲೆ ಒಂದು ನೇಚರ್ ಒಳಗಡೆ ಹಳ್ಳಿ ಎತ್ತಿನ ಗಾಡಿದು ಇರುತ್ತಲ್ಲ, ಅದು ಹಳ್ಳಿ ನೇಚರ್ ಬರಬೇಕು, ಫೀಲು ಆ ತರಗಾಗಿ ಚಕ್ರ ಕೂಡ್ಸಿದೀವಿ. ಸೂಪರ್ ಸರ್. ಚಕ್ರ ಕಂಡಾಗ ಏನಾಗುತ್ತೆ, ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ಪಾಸಿಟಿವ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಕೂಡ್ಸಿರೋ ಸರ್ ಅದು. ಓಕೆ, ಬನ್ನಿ ಈಗ ನಮ್ಮ ಫ್ರಂಟ್ ಆಫೀಸ್ ತೋರಿಸ್ತೀನಿ. ನಡ್ರಿ ಸರ್. ಇದು ಫ್ರಂಟ್ ಆಫೀಸ್ ಸರ್ ಇದು. ಓಕೆ, ಈ ಕಡೆ ಹೋದ್ರೆ ಊಟದ್ದು ಬಫೆ ಕ್ಯಾಫೆಟೇರಿಯಾ ಅಂತಾರೆ. ಓಕೆ, ಇದು ದೇವಸ್ಥಾನ. ಓಕೆ, ಫಸ್ಟ್ ಎಂಟ್ರೆನ್ಸ್ ಗೆ ಸಾಯಿಬಾಬಾ ದೇವಸ್ಥಾನ. ಓಕೆ, ಸೂಪರ್. ಈ ಕಡೆ ಹೋದ್ರೆ ಪಾರ್ಕಿಂಗ್ ಇದೆ ಸರ್. ಪಾರ್ಕಿಂಗ್ ಇದೆಯಾ? ಈ ಕಡೆ ಹೋದ್ರೆ ಆಕ್ಟಿವಿಟೀಸ್. ಬನ್ನಿ ತೋರಿಸ್ತೀನಿ ಸರ್. ಎಷ್ಟು ಕಾರ್ ನಿಲ್ಲಿಸ್ಬೋದು ಸರ್? ಮ್ಯಾಕ್ಸಿಮಮ್ ಒಂದು 80 ಕಾರ್ ನಿಲ್ಲಿಸಬಹುದು ಸರ್. ಎಷ್ಟು? 80 ಕಾರ್ಸ್. 80 ಕಾರ್ ನಿಲ್ಲಿಸಬಹುದಾ? ಅಷ್ಟು ಪಾರ್ಕಿಂಗ್ ಏರಿಯಾ ಇದೆ ಸರ್. ನಡೀರಿ ಸರ್. ಇದು ಸರ್ ಆಕ್ಟಿವಿಟಿ ಏರಿಯಾನಾ? ಇದು ಆಕ್ಟಿವಿಟೀಸ್ ಏರಿಯಾ ಸರ್. ಓಕೆ, ಆಲ್ರೆಡಿ ಒಂದು ಟೀಮ್ ಇದೆ. ಸರ್, ಬನ್ನಿ ತೋರಿಸ್ತೀನಿ. ಓಕೆ. ಇವಾಗ ರೂಲ್ಸ್ ಏನಂತಂದ್ರೆ, ಇವಾಗ ಬಾಲ್ ಹಿಂಗೆ ಆಟ ಆಡಿಸ್ತಿರ್ತೀರಾ, ಸೊ ಹಿಂಗ್ ಕೈನ ಲಿಫ್ಟ್ ಮಾಡಬಾರ್ದು ಮತ್ತೆ ಆಕ್ಷನ್ ಮಾಡಬಾರ್ದು. ಬಾಲ್ ನಿಮ್ಮ ಹತ್ರ ಬರೋವರೆಗೂ ಸುಮ್ಮನೆ ಇರಬೇಕು. ಯಾರು ಹಿಂಗೆ ಆಕ್ಷನ್ ಮಾಡ್ತಾರ ಅವ್ರ ಔಟ್. ಓಕೆ,
ಅಷ್ಟೇ ಗೇಮ್ ರೂಲ್ಸ್, ಇನ್ನೇನಿಲ್ಲ. ಸ್ಟಾರ್ಟ್ ಮಾಡೋಣ. ಓಕೆ, ಏನಿಲ್ಲ, ಜಸ್ಟ್ ಚಮಾಕ್ ಗೇಮ್ ಅಷ್ಟೇ. ಅಷ್ಟೇ, ಎಲ್ಲರೂ ರೆಡಿ ಇರಬೇಕು. ಎಸ್. ಈಗ ನಾನು ಯಾರಿಗೆ ಕೊಡ್ಬೇಕು? ನಿಮ್ಗೆ ಕೊಡ್ಬೇಕಾ ಬೇರೆಯವ್ರಿಗೆ ಕೊಡ್ಬೇಕು? ಬೇರೆಯವರಿಗೆ. ನಿಮ್ಗೆ ಕೊಡ್ಲಿಕ್ಕಿಲ್ವಾ? ಸೊ ನೀವು ಆಡೋದಿಲ್ವಾ ಹಾಗಾದ್ರೆ? ಯು ಕ್ಯಾನ್ ಪ್ಲೇ ವಿತ್ ಅಸ್ ಡಾ. ಅರಕ್ಷಿತ್, ಚಮಕ್ ಮಾಡ್ಬೇಕು, ಬರೀ ಏನು ಥ್ರೋಬಲ್ ಮಾಡ್ತಿದ್ದೀರಾ? ಚಮಕ್. ತನುಜ ಕಮಾನ್. ದೀಪ್ತಿ ಔಟ್, ಕ್ಯಾಚ್ ಮಾಡ್ಲಿಲ್ಲ. ಆಲ್ವೇಸ್ ಓಕೆ ದೀಪ್ತಿ. ಓ ಅನಿತಾ, ಟ್ರಯಲ್ ಡಾ ಪ್ಲೀಸ್. ಟ್ರಯಲ್. ಓ, ಈ ತರ ಗೇಮ್ಸ್ ಎಲ್ಲ ಆಡಿಸ್ತೀರಿ? ಓಕೆ, ಸೂಪರ್ ಸರ್, ಸೂಪರ್. ಇದು ಆಕ್ಟಿವಿಟಿ ಏರಿಯಾನಾ ಸರ್? ಇದು ಪ್ಲಸ್ ಎರಡಕ್ಕೂ ಬರುತ್ತೆ. ಓಕೆ, ಮ್ಯಾರೇಜ್ ಇವೆಂಟು, ಬರ್ಡೇ ಇವೆಂಟು, ಸ್ಟೇಜ್ ಇದೆ, ಲೈಟಿಂಗ್ಸ್ ಇದಾವೆ. ಇದು ಆಕ್ಟಿವಿಟೀಸ್ ಕೊಡ್ತೀವಿ ಎಷ್ಟು ಬಂದಾಗ. ಓಕೆ ಲಾನ್ ಎಲ್ಲ ಗ್ರೀನ್ ಮೇಂಟೈನ್ ಮಾಡಿದ್ದೀವಿ ಸರ್. ಓಕೆ ಓಕೆ ಓಕೆ, ರೆಡ್ರಿ ಸರ್. ಏನೇನು ಆಕ್ಟಿವಿಟೀಸ್ ಇದೆ ಅಂತ ಹೇಳ್ತೀರಾ? ಟಕ್ಕಫರ್ ಆಡ್ಬೋದು, ಕ್ರಿಕೆಟ್, ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋ ಬಾಲ್, ಓಕೆ ಇಷ್ಟೆಲ್ಲ ಆಡ್ಬೋದು ಸರ್. ಇಲ್ಲಿ ಓಕೆ ಪ್ಲೇಸ್ ಇದೆ. ಓಕೆ, ಬನ್ನಿ, ಹಂಗೆ ಕಿಡ್ಸ್ ಪ್ಲೇ ಏರಿಯಾ ತೋರಿಸ್ತೀನಿ ಅಂತ. ಓ, ಕಿಡ್ಸ್ ಪ್ಲೇ ಏರಿಯಾ ಇದೆಯಾ? ಚಿಕ್ಕ ಮಕ್ಕಳಿಗೆ ಆಟ ಆಡ್ಸೋದಿದೆ, ಬನ್ನಿ ತೋರಿಸಿ. ಓಕೆ ಓಕೆ ಓಕೆ, ಸೂಪರ್ ಸರ್. ಮಕ್ಳಿಗೆ ಆಟ ಆಡಕ್ಕಿದೆ. ಇದು ಕಿಡ್ಸ್ ಪ್ಲೇ ಏರಿಯಾ ಸರ್. ಓಕೆ ಆ ಪಕ್ಕದಲ್ಲಿರೋದು ಪಕ್ಷಿ ಇದು. ಓಕೆ ವೆರೈಟಿ ಪಕ್ಷಿಗಳಿದ್ದು. ಓಕೆ ಓಕೆ, ಇದು ಕಿಡ್ಸ್ ಪ್ಲೇ ಏರಿಯಾ ಇದೆ. ನಡೀರಿ. ಎಷ್ಟು ಎಕರೆ ಇದೆ ಸರ್ ಇದು? ಇದು 5 ಎಕರೆ ಇದೆ ಸರ್. ಇದು 5 ಎಕರೆ ಇದೆಯಾ? ಬನ್ನಿ, ಎಲ್ಲ 5 ಎಕರೆ ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಓಕೆ, ಎಲ್ಲ ಫುಲ್ ಮಾವಿನ ಗಿಡ ಅಂತ ಸರ್? ಹಾ ಸರ್, ಫುಲ್. ಇನ್ನೊಂದು ಸರ್, ನಾವು ಮಾವಿನ ಹಣ್ಣು ಗೆಸ್ಟ್ ಬಂದಾಗ ರಿಯಲ್ ತಗೊಂಡು ಹೋಗಿ ಅಂತ ಇದೀವಿ. ಹೌದಾ? ಹಾ, ಓಕೆ, ನಾವು ಕೀಳಿಲ್ಲ ಏನಿಲ್ಲ, ಆಟೋಮೆಟಿಕ್ ಬಿದ್ದು ಹೆಂಗ್ ಕಾಣ್ತಾ ಇದೆ ನೋಡ್ರಿ, ಎಲ್ಲೋ. ಹೌದು 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 ಹೌದು. ಓಕೆ ಸರ್, ಓಕೆ. ಬನ್ನಿ, ಈಗ ಇಂಡೋರ್ ಗೇಮ್ಸ್ ತೋರಿಸ್ತೀನಿ ಬನ್ನಿ. ಇಂಡೋರ್ ಗೇಮ್ ಇದೆಯಾ? ಓ, ಸ್ಟೇಜ್ ಇದೆ ಅಲ್ವಾ ಹೇಳಿದ್ ನೀವು? ಸ್ಟೇಜು ಮಲ್ಟಿಪರ್ಪಸ್, ಎಲ್ಲ ಆಕ್ಟಿವಿಟೀಸ್ಗೂ ಆಗುತ್ತೆ, ಮದ್ವೆಗಾಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ನಡೀರಿ ಸರ್. ಓ, ಇಂಡೋರ್ ಗೇಮಾ? ಹಾ ಸರ್. ಇಂಡೋರ್ ಗೇಮ್ ಏನೇನಿದೆ ಸರ್? ಸರ್, ಟೇಬಲ್ ಟೆನ್ನಿಸ್ ಇದೆ, ಚೆಸ್ ಇದೆ, ಕ್ಯಾರಮ್ ಇದೆ, Okay. ಆರ್ಚರಿ ಇದೆ ಸರ್. Okay. ಪ್ಲಸ್ ATV ಬೈಕ್ ಒಂದಿದೆ ಸರ್. ಹೌದಾ? ಸೂಪರ್ ಸೂಪರ್ ಸೂಪರ್. TT ಆಡ್ಕೋಬೋದು? ಹ್ಞೂ ಸರ್. TT. ಓಕೆ, ಕ್ಯಾರಮ್ ಇದೆ ಅಂದರೆ. ಓ, ATV ಇದೆ. ಸೂಪರ್ ಆಗಿದೆ ಸರ್, ಸಕ್ಕದಾಗಿದೆ. ಇಲ್ಲಿ ಒಂದು ಆರ್ಚರಿ ಇದೆಯಾ? ಆರ್ಚರಿ ಸರ್. ಓ, ಗೇಮು ಸೂಪರ್. ಎಲ್ಲಿ? ಕನಕಪುರ ರೋಡಲ್ಲೇ ಹೇಳಿದ್ರಲ್ಲ ನೀವು? ಹಾ ಸರ್, ಕನಕ್ಪುರಲ್ಲಿ ನಿಯರೆಸ್ಟ್ ಬೆಂಗಳೂರಿಂದ 26 ಕಿಲೋಮೀಟರ್ ಆಗುತ್ತೆ ಸರ್, ಹಾರೋಳಿ ಅಂತ. ಓಕೆ ಓಕೆ, ಆರೋಳ್ಳಿ ನಿಯರು. ಹಾರೋಳಿಯಲ್ಲಿ ಪೈಪ್ ಲೈನ್ ರೋಡ್ ಅಂತ. ಓಕೆ ಓಕೆ ಓಕೆ. ಗೂಗಲಲ್ಲಿ ಎಲ್ಲ ಸಿಗುತ್ತಲ್ಲ ಅಡ್ರೆಸ್? ಸಿಗುತ್ತೆ ಸರ್ ಗೂಗಲ್ ಅಲ್ಲಿ. ಓಕೆ, ಇದೆಲ್ಲ ಫುಲ್ ತೋಟನೇ? ತೋಟ ಸರ್, ಫುಲ್ ತೋಟ ಇದು, ಫುಲ್ ಗ್ರೀನರಿ. ಬನ್ನಿ, ಇನ್ನೊಂದು ಪ್ರೈವೇಟ್ ಆಗಿ ನಿಮಗೆ ಸಿಟ್ ಔಟ್ ತೋರಿಸ್ತೀನಿ. ಬಲ್ಕ್ ಆಗಿ ಬಂದ್ರೆ 15-20 ಜನ ಬಂದಾಗ ಕೂತ್ಕೊಂಡು ಪಾರ್ಟಿ ಮಾಡಕ್ಕೆ ಪ್ಲೇಸ್ ಇದೆ. ಓಕೆ, ನಡೀರಿ ಸರ್. ಅದ್ಭುತವಾಗಿದೆ ಸರ್, ನೇಚರ್ ಒಳಗಡೆ ರೆಸಾರ್ಟ್ ಮಾಡಿದಿರಿ. ಮಾವಿನ ಹಣ್ಣು ಜೂಮ್ ಮಾಡಿ ಸರ್, ನೋಡಿದ್ರೆ ತಿನ್ನಕ್ಕೆ ಮನ್ಸಾಗಬೇಕು, ಆ ತರ ಮಾವಿನ ಹಣ್ಣಿದೆ. ಎಲ್ಲ ಇದೆ ಅಲ್ಲ? ಓಕೆ 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 ಓಕೆ, ಅದ್ಭುತವಾಗಿದೆ ಸರ್. ಸಿಟೌಟ್ ಏರಿಯಾ ಅಲ್ಲ ಸರ್? ಸರ್, ಇದು ಸಿಟ್ ಔಟ್ ಏರಿಯಾ. ಓಕೆ, ಬಲ್ಕ್ ಆಗಿ ಬಂದಾಗ ಇಲ್ಲಿ ಕೂತ್ಕೊಳ್ಳೋಕೆ ಪ್ಲೇಸ್ ಇರುತ್ತೆ, ಪ್ರೈವೇಟ್ ಆಗಿರುತ್ತೆ ಇದು. ಓಕೆ, ಸೂಪರ್ ಕಡೆ ಎಲ್ಲ ಕ್ಯಾಂಪೇನಿಂಗ್ ಮಾಡ್ತಾರೆ ಸರ್. ಇದು ಟೆಂಟ್ ಸ್ಟೇ ಆಗ್ಲಿ ಏನೇ ಆಗ್ಲಿ, ಪ್ರೈವೇಟ್ ಆಗಿ ಕೂತ್ಕೊಳ್ಳೋರು ಇರ್ತಾರೆ, ಎಂಜಾಯ್ಮೆಂಟ್ ಗೋಸ್ಕರ. ಓಕೆ, ಒಂದು ಸೆಮಿನಾರ್ ಮಾಡೋರ್ಗೆ, ಒಂದು ಕಂಪ್ನಿಗೆ, ಒಂದು ಮದುವೆಗೆ, ಅಥವಾ ಫ್ಯಾಮಿಲಿ ಬಂದಿರ್ತಾರೆ, ಅವ್ರು ಅಲ್ಲಿ ಕಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಈ ಕಡೆ ನಾವು ಸಪರೇಟ್ ಅರೇಂಜ್ ಮಾಡ್ಕೊಡ್ತೀವಿ. ಅವರು ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಬೋದು ಅವರು. ಓಕೆ, ಅಲ್ಲಿವರೆಗೂ ಇದೆ ಸರ್ ನಮ್ಮ ಪ್ರಾಪರ್ಟಿ. ಇಲ್ಲಿವರೆಗೂ? ಅಲ್ಲಿವರೆಗೂ ಲಾಸ್ಟ್ ಡೆಡ್ ಎಂಡ್ ಕಾಣ್ತಾ ಇದೆ. 5 ಎಕರೆ ಪ್ರಾಪರ್ಟಿಯಲ್ಲಿ ಏನಿಲ್ಲ 100 ಮಾವಿನ ಗಿಡಗಳು ಇದಾವೆ. ಹೌದಾ? ಸೂಪರ್ ಸರ್. ಸರ್, ಗೇಮ್ಸ್ಗಳು ಏನೇನಿದೆ ಸರ್? ಸರ್, ಗೇಮ್ಸ್ಗಳು ನೋಡ್ರಿ, ಇಂಡೋರ್ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್ ಇದೆ, ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, DJ ನೈಟು ಅಂಡ್ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್. ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ಜಿಪ್ ಲೈನ್, ಓಕೆ, ಪ್ಲಸ್ ಸೈಕ್ಲಿಂಗ್ ಇದೆ ಒಂದು. ಓಕೆ, ಆಮೇಲೆ ಹೈ ರೋಪ್ ಆಕ್ಟಿವಿಟೀಸ್ ಇದಾವೆ. ಈ ಕಡೆ ಬಂದ್ರೆ ಲೋ ರೋಪ್ ಆಕ್ಟಿವಿಟೀಸ್. ಓಕೆ, ಬನ್ನಿ, ಅದನ್ನು ತೋರಿಸ್ತೀನಿ. ನಡೀರಿ ಸರ್. ಸರ್, ಇದು ಬಂದ್ಬಿಟ್ಟು ಲೋ ರೋಪ್ ಆಕ್ಟಿವಿಟೀಸ್ ಸರ್. ಓಕೆ, ಅಂಡ್ ಗ್ಲಾಮಿಂಗು, ಆ ಕಡೆಯಿಂದ ಹೈ ರೋಪ್ ಆಕ್ಟಿವಿಟೀಸ್ ಸರ್. ಓಕೆ, ಇದು ಇಷ್ಟು ಎಲ್ಲ ಕಿಡ್ಸ್ ಆಡ್ಬೋದು, ದೊಡ್ಡವರು ಆಡ್ಬೋದು, ಓಕೆ, ಅಡಲ್ಟ್ ಆಡ್ಬೋದು ಸರ್. ಇದು ಓಕೆ, ಇದೆಲ್ಲ 2-in-1 ಗೇಮ್ಸ್ ಸರ್. ಇದು ಓಕೆ, ಆಟ ಆಡ್ಕೋದು ಮಾವಿನ ಹಣ್ಣು ತಿನ್ಬೋದು ಸರ್. ಓಕೆ ಓಕೆ. ಆಯ್ತು ಸರ್, ಇದು ನೋಡಿ ಲೋ ರೋಪ್ ಆಕ್ಟಿವಿಟೀಸ್. ಈ ತರ ಮೆಟ್ಟಲು ಹತ್ಕೊಂಡು ಬರ್ತಾ ಇರ್ಬೇಕು ಸರ್. ಓಕೆ, ಮಕ್ಕಳಿಗೆ ಆಗುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಆಡ್ಬೋದು. ಇವು ಆಡೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಆಗ್ಲಿ ಏನೇ ಆಗ್ಲಿ ಕಮ್ಮಿ ಆಗ್ತಾ ಇರುತ್ತೆ ಸರ್. ಈ ತರ ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಬರ್ಬೇಕು ಸರ್. ಓಕೆ, ಚೆನ್ನಾಗಿದೆ, ನೈಸ್. ಆಯ್ತು ಸರ್.
ಸರ್ ಇದು ಹೈರೋಪ್ ಆಕ್ಟಿವಿಟೀಸ್ ಸರ್. ಓಕೆ ನಟ್ ಗ್ಲಾಮಿಂಗ್ ಇಂದ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಲಾಸ್ಟ್ ಡೆಡ್ ಎಂಡ್ ಕಾಣ್ತಾ ಇದೆಯಲ್ಲ ಸರ್, ಓಕೆ ಅಲ್ಲಿವರೆಗೂ ಇದೆ ಸರ್. ಓ ಸೂಪರ್. ಇದು ಕಂಪ್ಲೀಟ್ ಮಾಡ್ಬೇಕಂದ್ರೆ ಮಿನಿಮಮ್ 2 hours ಬೇಕಾಗುತ್ತೆ ಸರ್ ಇದು. ಹೌದಾ? ಹಾ ಸರ್ ಸೂಪರ್. ಕಂಪ್ಲೀಟ್ ಮಾಡಿದವರು ಭಾಳ ಖುಷಿಯಾಗಿದ್ದಾರೆ. ಅಲ್ಲಿಂದ ಅಷ್ಟು ಲೆಂತ್ ನಾವು ನೋಡೇ ಇಲ್ಲ ಇಲ್ಲಿವರೆಗೂ ಅಂತ ಇದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಇದೆ. ಓಕೆ ಹೈರೋಪ್ ಆಕ್ಟಿವಿಟೀಸ್ ಅಂತಾರೆ ಇದಕ್ಕೆ. ಸೂಪರ್. ಲೋ ರೋಪ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಇದೆ. ನೀವು ನೋಡ್ಬೋದು 1 2 3 4 5 6 7 ಗೇಮ್ಸ್ ಇದಾವೆ ಸರ್ ಇದು ಲೋ ರೋಪ್ ಆಕ್ಟಿವಿಟೀಸ್ ಅಲ್ಲಿ. ಸೂಪರ್. ಕಿಡ್ಸ್ ಆಡಕ್ಕೆ. ಇದು ಜಿಪ್ ಸೈಕ್ಲಿಂಗ್ ಅಂತ ಇದು. ಓಕೆ ಓಕೆ. ಹಾ ಇದು ಕೂತ್ಕೊಂಡು ತಳ್ಕೊಂತ ಹೋಗ್ಬೇಕು, ಅಲ್ಲಿವರೆಗೂ ಡೆಡ್ ಎಂಡ್ ಇದೆ ಸರ್ ಇದು. ಹೌದಾ? ಓ ಅಲ್ಲಿ ತನಕ ಇದೆ. ಹಾ ಸೂಪರ್ ಸರ್ ಸೂಪರ್. ಸರ್ ಇಲ್ಲಿ ಜಿಪ್ ಲೈನ್ ಇದೆ, ದೊಡ್ಡದಾಗಿದೆ. ಓಕೆ ಬನ್ನಿ ತೋರಿಸ್ತೀನಿ. ಬಟ್ ನೈಟ್ ಅಂತೂ ನೋಡಕ್ ಸಖತ್ತಾಗಿರುತ್ತೆ ನಮ್ಮ ರೆಸಾರ್ಟ್. ಹೌದಾ ಸರ್? ನೋಡ್ರಿ ಸರ್, ಜಿಪ್ ಲೈನ್ ತೋರಿಸ್ತೀರಾ? ಹಾ ಬನ್ನಿ ಸರ್ ತೋರಿಸ್ತೀನಿ ಜಿಪ್ ಲೈನ್. ಸರ್ ಬನ್ನಿ ಜಿಪ್ ಲೈನ್ ತೋರಿಸ್ತೀನಿ ಬನ್ನಿ. ಓಕೆ ಇದೆ ಲೆಂತ್ ಹೈಟಿಗೆ ಆಗಿರೋದು, ಲಾಸ್ಟ್ ಡೆಡ್ ಎಂಡ್ ವರೆಗೂ ಇರೋದು ಜಿಪ್ ಲೈನ್ ಸರ್ ಇದು. ಸೂಪರ್ ಸರ್ ಸೂಪರ್. ಸರ್ ಬನ್ನಿ ಡೈನಿಂಗ್ ಏರಿಯಾ ತೋರಿಸ್ತೀನಿ ಬನ್ನಿ. ನಮ್ದು ಡೈನಿಂಗ್ ಏರಿಯಾ ಈ ತರ ಇದೆ ಸರ್. ಸಖತ್ ಕೂತ್ಕೊಳ್ಳಕ್ ಕೂಲ್ ಪ್ಲೇಸ್. ಓಕೆ 80 to 100 ಆಕ್ಯುಪೆನ್ಸಿ ಇದೆ ಕೂತ್ಕೊಳ್ಳಕ್ಕೆ ಪ್ಲೇಸ್ ಅದು. ಹೌದಾ? ಬನ್ನಿ ತೋರಿಸ್ತೀನಿ ನೋಡ್ರಿ ಸರ್. ನಾನು ಹೇಳಿದ್ದಲ್ಲ ನೈಟಲ್ಲಿ ಬೇರೆ ಥರ ಕಾಣುತ್ತೆ ಅಂತ. ಈಗ ನೋಡಿ ಇದೇ ಥರ ಇಲ್ಲೆಲ್ಲ ಟೆಂಟ್ ಹಾಕ್ಕೊಡ್ತೀವಿ ವಿತ್ ಫೈರ್ ಕ್ಯಾಂಪು. ಚಿಲ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರೋ. ಡೇ ಅಲ್ಲಿ ಒಂಥರ ಕಾಣೋದು, ನೈಟಲ್ಲಿ ಒಂಥರ ಕಾಣೋದು. ಓಕೆ ಇದು ನಮ್ಮ ಪ್ರಾಪರ್ಟಿ ಎಲ್ಲಿರೋದು ಖಾಸಿಯತ್ತು ಅದು. ಓಕೆ ಇಲ್ಲಿ ಅಂದ್ರೆ ಇಲ್ಲಿ ಟೆಂಟ್ ಎಲ್ಲ ಹಾಕ್ಕೊಡ್ತೀರಾ? ಹಾಂ ಸರ್ ಇಲ್ಲಿ ಆರಾಮಾಗಿ 100 ಟೆಂಟ್ ಕೂತ್ಕೊಳ್ತೇವೆ ಸರ್ ಇಲ್ಲಿ. ಓಕೆ ಟೆಂಟ್ ಎಲ್ಲ ಹಾಕ್ಕೊಡ್ತೀರಿ? ಹೌದು ಸರ್. ಓಕೆ ಸರ್. ಸರ್ ನಮ್ಮ ಹತ್ರ DJ ರೂಮೇ ಹೈಲೈಟ್ ಸರ್. ಅಲ್ಲಿ ಬಂದರೆ ಕಳೆದೇ ಹೋಗ್ತೀರಾ ಸರ್. ಸರ್ ಇದು ಸ್ವಿಮ್ಮಿಂಗ್ ಪೂಲ್. ₹1 ಕಾಯಿನ್ ಹಾಕಿದ್ರೂ ಕಾಣುತ್ತೆ ಸರ್. ಫುಲ್ ನೀಟಾಗಿದೆ, ಫುಲ್ ಹೈಜೆನಿಕ್ ಆಗಿದೆ ಸರ್ ಇದು. ಮಕ್ಕಳಿಗಂತೂ ಭಾಳ ಇಷ್ಟ ಇದು ಸ್ವಿಮ್ಮಿಂಗ್ ಪೂಲ್ ಅಂದರೆ. ಇಲ್ಲಿ 5 ವರ್ಷ ಮಕ್ಕಳು ಆಡ್ಬೋದು. ಆ ಕಡೆ ಆಳ ಇತ್ತು, ನಾವು ಕಮ್ಮಿ ಮಾಡಿದ್ದೀವಿ ಆಳ. ದೊಡ್ಡವರು ಆಡ್ಬೋದು ಸರ್. ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ. ಇನ್ನೊಂದು ಆ ಸೈಡ್ ರೇನ್ ಡ್ಯಾನ್ಸ್ ಇದೆ. ರೇನ್ ಡ್ಯಾನ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ಭಾಳ ಇಷ್ಟ. ಒಂದು ಟೈಮ್ ತೋರಿಸ್ತೀನಿ ಬನ್ನಿ ಸರ್. ಇದು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲೇ ನಮ್ಮದು ರೂಮ್ಸ್ ಇದ್ದಾವೆ. ಟೋಟಲ್ 22 ರೂಮ್ಸ್ ಇದೆ. ಓಕೆ ಅಷ್ಟು AC ರೂಮ್ಸು. ಫುಲ್ ಹೈಜೆನಿಕ್ ಆಗಿದೆ ರೂಮು. ಬನ್ನಿ ರೂಮ್ ತೋರಿಸ್ತೀನಿ. ಟೋಟಲ್ ಇಲ್ಲೆಲ್ಲ 12 ರೂಮ್ಸ್ ಇದೆ ಸರ್. ಓಕೆ ಅಷ್ಟು AC ರೂಮು. ಓಕೆ 4 ಶೇರಿಂಗ್ ಕಪಲ್ ರೂಮು ಆ್ಯಂಡ್ ಫ್ಯಾಮಿಲಿ ಬಂದರೆ ಇರುತ್ತೆ. 4 ಜನ ಸೇರ್ಕೊಂಡು ಫ್ರೆಂಡ್ಸ್ ಬಂದ್ರೇನು ಇರುತ್ತೆ ರೂಮ್ಸು. ಓಕೆ ನೋಡಿದ್ರಲ್ಲ ಸರ್ ಹಿಡನ್ ಐಲ್ಯಾಂಡ್ ರೆಸಾರ್ಟ್ದು ಫುಲ್ ಹೈಜೆನಿಕ್ ಆಗಿದೆ. ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. ಹಾಗೆ ಡೇ ಔಟಲ್ಲೂ ಡಿಸ್ಕೌಂಟ್ ಪ್ರೈಸ್ ನಡೀತಾ ಇದೆ ಆ್ಯಂಡ್ ರೂಮ್ಸಲ್ಲೂ ಡಿಸ್ಕೌಂಟ್ ಪ್ರೈಸ್ ಮಾಡಿಕೊಡ್ತೀವಿ. ಬನ್ನಿ ಫುಲ್ ಚಿಲ್ಲಾಗಿ ಫ್ಯಾಮ್ಲಿ, ಕಾರ್ಪೊರೇಟು, ಈವೆಂಟು, ಬರ್ಡೇ ಪಾರ್ಟೀಸ್, ಎನಿ ಗೆಟ್ ಟುಗೆದರ್ಸ್ ಎಲ್ಲ ಪಾರ್ಟಿಗಳು ಮಾಡ್ಬೋದು. ಬನ್ನಿ ಫುಲ್ ಚೆನ್ನಾಗಿದೆ ಹಿಡನ್ ಐಲ್ಯಾಂಡ್ ರೆಸಾರ್ಟ್ಸ್.